ಗಾಂಧಿ ಕಂಡ ಕನಸು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಜರತ್ ನದಾಫ್. ಗಾಂಧೀಜಿಯವರ ಕಂಡ ಪರಿಕಲ್ಪನೆಯ ಭಾರತ ಕಟ್ಟಬೇಕಂತ ಹೇಳಿದ್ರೆ ನೀವು ಮೊದಲು ಗಾಂಧೀಜಿಯನ್ನು ತಿಳ್ಕೊ. ಅವರು ಸತ್ಯ, ಶಾಂತಿ, ಅಹಿಂಸೆಯ ಮಾರ್ಗದಿಂದ ನಮಗೆ ಇವತ್ತು ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು. ಗಾಂಧೀಜಿಯವರು ಹುಟ್ಟಿದ ನಾಡಿನಲ್ಲಿ ಇಂಥವ್ರು ಹುಟ್ಟಿ ದೇಶ ಹಾಳು ಮಾಡಕತ್ತಾರ. ದಯಮಾಡಿ ಇನ್ನಾದರೂ ಈ ಗಾಂಧಿ ಜಯಂತಿಯಿಂದ ಒಳ್ಳೆ ಕೆಲಸ ಮಾಡಿ ಒಳ್ಳೆಯದನ್ನು ರೂಢಿಸ್ಕೊಳ್ರಿ ಅಂತ. ನಾವು ಬ್ರಿಟಿಷರನ್ನು ತೊಲಗಿಸಿದ್ವಿ, ಆದರೆ ನಮ್ಮ ದೇಶದಲ್ಲಿ ಇರುವಂಥ ಬ್ರಿಟಿಷರನ್ನು ತೊಲಗಿಸ್ಲಿಕ್ಕೆ ನಮಗೆ ಭಾಳ ಕಷ್ಟ ಆಗ್ತಾ ಇತ್ತು. ಗಾಂಧಿ ತತ್ವವನ್ನು ಬಿಟ್ಟು ಗೋಡ್ಸೆ ತತ್ವವನ್ನು ನಡೆಸಬೇಕು ಅನ್ನುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಈ ಗಾಂಧಿವಾದಿಗಳು ಇನ್ನೂ ಇದ್ದಾರೆ. ಒಂಟಿ ಮಹಿಳೆ ನಿರ್ಭಯವಾಗಿ ನಡುರಾತ್ರಿ 12 ಗಂಟೆಗೆ ಓಡಾಡುವಂತಹ ಒಂದು ಸ್ಥಿತಿ ಬರಬೇಕು ಅನ್ನುವಂಥದ್ದು ಅವರ ಒಂದು ಕಲ್ಪನೆ ಇತ್ತು. ಸ್ವಚ್ಛ ಭಾರತ ಅನ್ನುವಂಥ ಒಂದು ಕಾರ್ಯಕ್ರಮಗಳ ಮೂಲಕ ಅಡ್ವರ್ಟೈಸ್ಮೆಂಟನ್ನು ಮಾಡಿಕೊಂಡ್ರು ಇದೇ ಕೇಂದ್ರ ಸರ್ಕಾರದವರು. ಯುವಕರಲ್ಲಿ ಒಂದು ದಾರಿ ತಪ್ಪಿಸುವಂಥ ಕೆಲಸಗಳು ನಡೀತಾ ಇದ್ದಾರೆ. ಜಾತಿಗಳಲ್ಲಿ ವಿಷಬೀಜವನ್ನು ಬಿತ್ತುವಂಥದ್ದು ಮತ್ತು ಒಂದು ಆರ್ಥಿಕ ಏನು ಪರಿಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಲು ಇವೆಲ್ಲೊಂದು ಸುಳ್ಳಿನ ಮಾರ್ಗ ಹೇಳುವಂಥದ್ದು, ಒಂದು ಕರಪ್ಷನ್ ಮಾಡುವಂಥದ್ದು ಮಾಡ್ತಾ ಇದ್ದಾರಲ್ಲ. ಮಹಾತ್ಮ ಗಾಂಧೀಜಿಯವರು ಕಂಡ ಪರಿಕಲ್ಪನೆಯ ಭಾರತ ಹೇಗಿತ್ತು, ಇವತ್ತು ಹೇಗಿದೆ, ಮುಂದೆ ಗಾಂಧೀಜಿಯವರ ಪರಿಕಲ್ಪನೆಯ ಭಾರತಕ್ಕಾಗಿ ನಾವು ಏನು ಮಾಡಬೇಕು ಅನ್ನುವುದನ್ನು ಜನರ ಬಾಯಲ್ಲಿ ಕೇಳೋಣ ಬನ್ನಿ. ಗಾಂಧೀಜಿಯವರು ಏನು ಹೇಳಿದರೆ ನನ್ನ ಜೀವನ ನನ್ನ ಸಂದೇಶ ಅಂಥೇಳಿ ಆ ಒಂದು ಗಾಂಧೀಜಿಯವರ ಬರೆದಂಥ ಪುಸ್ತಕ ಅಥವಾ ಗಾಂಧೀಜಿಯವರ ಜೀವನ ನೋಡ್ಕೊಂಡು ಇವತ್ತರೂ ನಡಿಬೇಕು, ಈ ದೇಶನ ಜಾತ್ಯತೀತ ರಾಷ್ಟ್ರ ಕಟ್ಟಬೇಕಂತೇಳಿ ಯುವಕರಲ್ಲಿ ನಮ್ಮ ಮನೆ ಮಾಡ್ತೀನಿ. ಮಹಾತ್ಮ ಗಾಂಧಿಯವರು ಯಾವ ರೀತಿ ಅವರ ಜೀವನದಲ್ಲಿ ನಡ್ಕೊಂಡ್ರು, ಅವ್ರು ಯಾವ ರೀತಿ ದೇಶಕ್ಕೋಸ್ಕರಾಗಿ ಎಲ್ಲ ಬಿಟ್ಟು ತ್ಯಾಗವನ್ನು ಮಾಡಿದ್ರು, ದೇಶಕ್ಕೋಸ್ಕರಾಗಿ ಯುವಕರು ಕೂಡ ಒಂದು ಒಳ್ಳೆ ರೀತಿಯಿಂದ ಒಳ್ಳೆ ನಡತೆಯಿಂದ ಒಂದು ಒಳ್ಳೆ ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡಿಕೊಂಡು ನಡಿಬೇಕು ಅಂತ ಹೇಳಿಬಿಟ್ಟು ನಾನು ಯುವಕರನ್ನ ನನ್ನ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಮಾತ್ರ ಗಾಂಧೀಜಿಯವರ ಒಂದು ತತ್ವ ಆದರ್ಶಗಳ ಅಡಿಯಲ್ಲಿ ಇವತ್ತು ನಮ್ಮ ಹೋರಾಟ, ನಮ್ಮ ಒಂದು ದೇಹ ಉದ್ಯೋಗಗಳೆಲ್ಲ ಕೂಡ ಅದರ ಗಾಂಧೀಜಿಯವರ ಒಂದು ಸಂದೇಶದ ಅಡಿಯಲ್ಲಿ ನಾವು ರೂಪಿಸ್ಕೊಂಡಿದ್ವಿ. ಆದರೆ BJP ಅಂತ ಪಕ್ಷ ಅದಕ್ಕೆ ತದ್ವಿರುದ್ಧವಾಗಿ ದೇಶ, ಅಸೂಯೆ ಮತ್ತು ಜಾತಿ ಧರ್ಮಗಳ ಹೆಸರಿನಲ್ಲಿ ಒಡೆದಾಟ, ದೇಶವನ್ನು ಛಿದ್ರಗೊಳಿಸುವಂತಹ ಒಂದು ಅಶಾಂತಿ ನಿರ್ಮಾಣ ಮಾಡುವಂಥ ಅಧೋಗತಿಗೆ ತರುವಂತಹ ರೀತಿಯಲ್ಲಿ ಇವತ್ತು ಅವರ ಆಡಳಿತ ನಡೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಹುಶಃ ಗಾಂಧೀಜಿಯ ತತ್ವ ಆದರ್ಶಗಳಿಗೆ ವಿರುದ್ಧವಾಗಿ ನಡೆಯುವಂಥ ಪಕ್ಷ ಯಾವುದಾದ್ರಿಂದ ಅದು BJP ಸರ್ಕಾರ, BJP ಪಕ್ಷ ಅಂತೇಳಿ. ರಾಮರಾಜ್ಯ ಆಗಬೇಕು. ಇವತ್ತು ಒಂಟಿ ಮಹಿಳೆ ನಿರ್ಭಯವಾಗಿ ನಡುರಾತ್ರಿ 12 ಗಂಟೆಗೆ ಓಡಾಡುವಂತಹ ಒಂದು ಸ್ಥಿತಿ ಬರಬೇಕು ಅನ್ನುವಂಥದ್ದು ಅವರ ಒಂದು ಕಲ್ಪನೆ ಇತ್ತು. ಅಂತಹ ಒಂದು ಭಾರತ ದೇಶ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಅವರ ಕನಸಿತ್ತು. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಬೇಕನ್ನೋಂಥದ್ದು ಅವರ ಕಲ್ಪನೆ ಇತ್ತು. ಅಹಿಂಸೆಯಿಂದಾಗಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ಪೂಜ್ಯ ಮಹಾತ್ಮ ಗಾಂಧೀಜಿಯವರನ್ನ ನಾವು ಮರೀಲಿಕ್ಕಾಗೋದಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥವರು ಎಲ್ಲಿವರೆಗೆ ಬಡವರ ಕಣ್ಣಲ್ಲಿ ಕಣ್ಣೀರಿರ್ತದೆ ಅಲ್ಲಿವರೆಗೆ ನನ್ನ ಹೋರಾಟ ಅದು ಪೂರ್ಣಗೊಳ್ಳುವುದಿಲ್ಲ ಅಂತ ಹೇಳಿ ಅವರ ಉದ್ಧಾರಕ್ಕಾಗಿ ಅವರು ಹಗಲಿರುಳು ದುಡಿದ್ರು. ಒಂದು ಸ್ವಾರ್ಥ ತ್ಯಾಗ ಮಾಡೋ ಸಲುವಾಗಿ ಅವ್ರು ಯಾವಾಗಲೂ ಕೂಡ ಹೇಳ್ತಿದ್ರು, ಸೇವೆಯ ಪ್ರತಿಯಾಗಿ ಏನಾದರೂ ಸಂಪಾದನೆ ಮಾಡೋದಂತಂದರೆ ಅದು ಪಾಪ ಆಗ್ತದೆ, ತೆಗೆದುಕೊಡು ಅಂಥೇಳಿ ಆ ವಜ್ರಹಾರವನ್ನು ಕೂಡ ತಿರುಗಿ ಮತ್ತು ಅವರ ಉದ್ಧಾರಕ್ಕೆ ಕೊಟ್ಟಿದ್ದನ್ನು ಕೂಡ ನಾವು ಓದ್ತೀವಿ. ಈಗ ಸರ್ವಸ್ವವನ್ನು ಕೂಡ ತಮ್ಮ ಪ್ರಾಣವನ್ನು ಕೂಡ ದೇಶಕ್ಕೆ ಇಟ್ಟುಕೊಂಡು ಎಲ್ಲರೂ ಕೂಡ ಬಂಧು ಬಾಂಧವರಾಗಿ ಬರಬೇಕು. ಸಬ್ಕೋ ಸನ್ಮತಿ ದೇಗ ಅಂತಕ್ಕಂಥ ಸನ್ಮತಿ ಕೇಳ್ಯಾರಲ್ಲ, ಆ ಸನ್ಮತಿ ಅಂತಕ್ಕಂಥದ್ದು ಸ್ವಲ್ಪ ಇವತ್ತು ಕಾಣೆಯಾಗ್ತದೆ. ನಾವೆಲ್ಲರೂ ಕೂಡ ಮತ್ತೆ ಗಾಂಧೀಜಿಯವರ ಜೀವನ ಆದರ್ಶವನ್ನು ಪಡೆದುಕೊಂಡು ಆ ಮಾರ್ಗದಲ್ಲಿ ನಡೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ನಾವು ಮಾಡಬೇಕಿದ್ವಿ. ಇವತ್ತಿನ ಗಾಂಧಿ ನಾಡಿನಲ್ಲಿ ಯಾವ ಥರ ದ್ವೇಷ, ಅಹಿಂಸೆ ಅಥವಾ ಹಿಂಸೆ, ಅಸತ್ಯದ ವತಿಯಿಂದ ಏನು ರಾಜಕಾರಣಗಳು ಪ್ರಾರಂಭ ಆಗಿದ್ದಾವಲ್ಲ, ಇದನ್ನು ನೋಡಿ ಮಹಾತ್ಮ ಗಾಂಧೀಜಿಯವರ ಆತ್ಮ ಎಲ್ಲೋ ಒಂದು ಕಡೆ ನರಳುತ್ತಿರ್ಬೋದೇನೋ ಅಂಥೇಳಿ ನನಗನ್ಸುತ್ತೆ. ಯಾಕಂದರೆ ನಾನು ಮಹಾತ್ಮ ಗಾಂಧೀಜಿಯವ್ರಿಗೆ ಭಾಳ ಹತ್ತಿರದಿಂದ ಓದಿದ್ದೀನಿ. ಅವರು ಎಂದೂ ಸುಳ್ಳನ್ನು ಹೇಳಿಲ್ಲ ಮತ್ತು ಯಾರಿಗೂ ಅವರು ದ್ವೇಷದ ರಾಜಕಾರಣದಿಂದ ಸ್ವತಂತ್ರದ ಹೋರಾಟ ಮಾಡಲಿಲ್ಲ. ಸ್ವತಂತ್ರ ಹೋರಾಟ ಮಾಡಿರೋದು ನಮ್ಮ ಹಕ್ಕು,
ನೀವು ಅದನ್ನು ಬಿಟ್ಟು ಹೋಗಬೇಕು, ದೇಶ ನಮ್ಮದು, ನಾವು ನಡ್ಸ್ಕೊಂಡು ಹೋಗ್ತೀವಿ ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಸತ್ಯದ ಹಾದಿಯಲ್ಲಿ ಅಂಥ ಎಲ್ಲೂ ಸೂರ್ಯ ಮುಳುಗಲಾರ್ದಂಥ ವ್ಯವಸ್ಥೆಯ ಬ್ರಿಟಿಷ್ ಸಾಮ್ರಾಜ್ಯವನ್ನು ಇಲ್ಲಿಂದ ಬಗ್ಗಿಸಿ ಓಡಿಸಿದರು. ಬರೀ ಒಂದು ಕೋಲಿನ ಆಧಾರದ ಮೇಲೆ. ಅವರೇನು ಬಂದೂಕು ಹಿಡಿಲಿಲ್ಲ, ಚಾಕು ಹಿಡಿಲಿಲ್ಲ, ಸುಳ್ಳು ಹೇಳಿಲ್ಲ, ತಗಲು ಹೇಳಲಿಲ್ಲ. ಅವರಂಥ ಸತ್ಯವಾದಿ ಇದ್ದಿದ್ದರಿಂದನೇ ಬ್ರಿಟಿಷರು ನಾಚಿಕೆ ಪಟ್ಟು ಬಿಟ್ಟು ಹೋಗುವಂಥ ವ್ಯವಸ್ಥೆ ಬಂತು. ಅವರನ್ನು ರಿಯಲೈಸ್ ಮಾಡಿಸಿದ್ರು ಮಹಾತ್ಮ ಗಾಂಧೀಜಿ. ಸತ್ಯದಿಂದ ಅವರ ಮನ ಪರಿವರ್ತನೆ ಆಯಿತು, ಅವ್ರಿಗೆ ಗೊತ್ತಾಯಿತು, ರಿಯಲೈಸ್ ಆಯಿತು, ಇಲ್ಲ ನಾವು ತಪ್ಪು ಮಾಡ್ತಾಯಿದ್ದೀವಿ, ಈ ತಪ್ಪಿಂದ ನಾವು ಪಶ್ಚಾತ್ತಾಪ ಪಡಬೇಕಂದ್ರೆ ಭಾರತ ಸ್ವತಂತ್ರ ಮಾಡಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಅವ್ರ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂಥೇಳಿ ನಾನು ನಂಬ್ಕೊಂಡಿದ್ದೀನಿ. ಆದರೆ ಇವತ್ತಿನ ಕಂಟೆಕ್ಸ್ಟ್ನಲ್ಲಿ ಬ್ರಿಟಿಷರ ಒಂದು ದತ್ತಕ ಪುತ್ರರು ಬಂದಾರ. ಅವರು ಇಡೀ ರಾಷ್ಟ್ರವನ್ನು ಸತ್ಯಾನಾಶ ಮಾಡುವಂಥ ವ್ಯವಸ್ಥೆಯಾಗ ಯುವಕರನ್ನ ಒಯ್ಯಾಕತ್ತಾರ. ಗಾಂಧೀಜಿಯವರು ಕಂಡ ಪರಿಕಲ್ಪನೆಯ ಭಾರತ ಕಟ್ಟಬೇಕಂತ ಹೇಳಿದ್ರೆ ನೀವು ಮೊದಲು ಗಾಂಧೀಜಿಯನ್ನು ತಿಳ್ಕೊಬೇಕು. ಗಾಂಧೀಜಿ ಏನವ್ರ ಆಟೋಬಯೋಗ್ರಫಿ ಇದೆಯಲ್ಲ, ಮೈ ಟ್ರೂತ್ ಅನ್ನೋಂಥ, ಇದನ್ನು ಪ್ರತಿಯೊಬ್ಬನೂ ಯಾವ ರೀತಿ ತಮ್ಮ ಮನೆಯಲ್ಲಿ ತಮ್ಮ ರಿಲಿಜಿಯಸ್ ಪುಸ್ತಕಗಳನ್ನ ಇಟ್ಕೊಂಡು ಓದ್ತೀರಿ, ಆ ಥರ ನೀವು ಗಾಂಧೀಜಿಯನ್ನು ಅರ್ಥ ಮಾಡಿಕೊಂಡ್ರೆ ಗಾಂಧೀಜಿಯವರ ಪರಿಕಲ್ಪನೆ ಹತ್ರ ಹೊರಡು ಹೋಗುವಂಥ ವ್ಯವಸ್ಥೆ ಬರಬಹುದು. ಹೊರತಾಗಿ ನೀವು ಗಾಂಧೀಜಿನೇ ಅರ್ಥ ಮಾಡ್ಕೊಳ್ಳಾರ್ದೇ ಬರೀ ಗಾಂಧೀಜಿಯವ್ರ 3 ಮಂಗೆ ಇಟ್ಕೊಂಡು ಮಶ್ಕಿರಿ ಮಾಡಿಕೊಂಡು ನಾವು ಗಾಂಧೀಜಿಯವರ ಪರಿಕಲ್ಪನೆ ಕಟ್ತೀವಿ, ಅವ್ರು ಚಸ್ಮಾ ತೊಗೊಂಡು ಅವ್ರ ಕಸಬರಿಗೆ ತೊಗೊಂಡು ಸ್ವಚ್ಛ ಭಾರತ ಮಾಡ್ತೀವಿ ಅಂದ್ರೆ ಆಗಲಾರ್ದ ಮಾತಿದು. ಸತ್ಯ, ಅಹಿಂಸೆ, ತ್ಯಾಗ, ಬಲಿದಾನ, ಪರಸ್ಪರ ಸ್ನೇಹ, ಪ್ರೇಮ, ಸಮಾನತೆ, ಸಹಬಾಳ್ವೆಗಳಂತಹ ತತ್ವಗಳನ್ನು ಅಳವಡಿಸಿಕೊಂಡು ತಮ್ಮ ಜೀವನದುದ್ದಕ್ಕೂ ಶಾಂತಿ ಮಂತ್ರಗಳನ್ನೇ ಜಪಿಸುತ್ತಾ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟಿರ್ತಕ್ಕಂತಹ ತತ್ವ, ಅವರು ಅನುಸರಿಸಬೇಕೆಂದಿದ್ದ ಮಾರ್ಗದಲ್ಲೇ ನಾವೆಲ್ಲ ಮುನ್ನಡೆದು ಸದೃಢ, ಸಮೃದ್ಧ, ಬಲಿಷ್ಠ ರಾಷ್ಟ್ರ ಕಟ್ಟಲು ನಾವೆಲ್ಲರೂ ಅಣಿಯಾಗೋಣ, ಒಂದು ದೊಡ್ಡ ಹೆಜ್ಜೆ ಇಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಷ್ಟು ಹೇಳಿದ್ರು ಸಾಲದು. ಯಾಕಂದರೆ ಸತ್ಯಕ್ಕಾಗಿ ಓಡಾಡಿದಂಥ ವ್ಯಕ್ತಿ ಅಂದರೆ ಮಹಾತ್ಮ ಗಾಂಧೀಜಿಯವರು. ಈಗ ನಡೆಸತಕ್ಕಂಥ ದೇಶದಲ್ಲಿ ನಡೆಸ್ತಕ್ಕಂಥದ್ದು ಅಸತ್ಯವನ್ನು ನಡೆಸ್ತಾ ಇದ್ದಾರೆ. ಅದನ್ನು ಬದಿಗೊದ್ದು ನಾವು ಕಾಂಗ್ರೆಸ್ಗರು ಎಲ್ಲರೂ ಒಕ್ಕಟ್ಟಾಗಿ ಮಹಾತ್ಮ ಗಾಂಧಿ ಹಾಕ್ಕೊಟ್ಟಂಥ ಹಾದಿಯಲ್ಲಿ ಎಲ್ಲರೂ ನಡೆಯೋಣ ಅಂತಂದ ಯುವಕರಿಗೆ ಹೇಳ್ತಾ ಧನ್ಯವಾದಗಳು. ಇವತ್ತು ಗಾಂಧೀಜಿ ಅವರು ಇದ್ದರು, ಹೋರಾಟ ಮಾಡಿದರು ಅಂಥೇಳಿ ನಾವು ಇವತ್ತು ಒಂದು ಸ್ವಾತಂತ್ರ್ಯವನ್ನು ಕಂಡಿದ್ದೇವೆ. ಇಲ್ಲವಾದರೆ ಇನ್ನೂ ಬ್ರಿಟಿಷ್ ಅವರ ರಾಜ್ ಇರ್ತಿತ್ತು, ಇನ್ನೂ ನಾವು ಬ್ರಿಟಿಷರ ಗುಲಾಮರು ಇರ್ತಿದ್ವಿ. ಅಂಥ ಕಾಲದಲ್ಲೇ ಗಾಂಧೀಜಿಯವರು ಯಾವತ್ತೂ ಜಗಳ, ಹೋರಾಟ, ಹೊಡೆದಾಟಕ್ಕೆ ಹೋಗಲಿಲ್ಲ. ಅವರು ಸತ್ಯ, ಶಾಂತಿ, ಅಹಿಂಸೆಯ ಮಾರ್ಗದಿಂದ ನಮಗೆ ಇವತ್ತು ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು. ಆದರೆ ಎಂಥ ದುರಾದೃಷ್ಟ ಅಂತ ಹೇಳ್ಬೋದು, ನಾವು ಬ್ರಿಟಿಷರನ್ನು ತೊಲಗಿಸಿದ್ವಿ, ಆದರೆ ನಮ್ಮ ದೇಶದಲ್ಲಿ ಇರುವಂಥ ಬ್ರಿಟಿಷರನ್ನು ತೊಲಗಿಸ್ಲಿಕ್ಕೆ ನಮಗೆ ಭಾಳ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ನಮಗೆ ಹೊರಗಿನವರಲ್ಲ, ಈ ಸಲ ನಮ್ಮಲ್ಲಿ ಇರುವಂಥ ನಮ್ಮ ದೇಶಕ್ಕೆ ಒಂದು ಪೀಡನೆ ಅಂತ ಹೇಳ್ಬೋದು. ಇದು ರಾಜಕೀಯವಾಗಿ ಮಾಡಿ ಇವತ್ತು ಗಾಂಧೀಜಿಯವರು ಪಟ್ಟಿದಂಥ, ನೆಹರೂಜಿಯವರು ಪಟ್ಟಿದಂಥ ಮತ್ತು ಸುಭಾಷ್ ಚಂದ್ರಜಿ ಅವರು ಪಟ್ಟಿದಂಥ ಕಷ್ಟವನ್ನು ಎಲ್ಲ ನೀರಾಗಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದೇ ಮಾತನ್ನು, ಒಂದೇ ಸುಳ್ಳನ್ನು ಪದೇ 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 ಹೇಳಿ ಆ ಸುಳ್ಳವನ್ನು ನಿಜವನ್ನು ತಿಳ್ಕೊಬೇಕು ಅಂಥೇಳಿ ಮಾಡೋ ಥರ ಮಾಡ್ತಾ ಇರೋದು ಈ ಒಂದು ಹೊಲಸು ರಾಜಕೀಯನ ಜನ ಅರ್ಥ ಮಾಡ್ಕೋಬೇಕು. ಪಟ್ಟಿದ್ದ ಕಷ್ಟವನ್ನು ನೆನಪು ಮಾಡ್ಕೋಬೇಕು. ಯಾಕಂದರೆ ಇವತ್ತು ನಿಮ್ಮ ಮಗನಿಗೆ ಒಬ್ಬರಿಗೆ ನೀವು ಹೋಗ್ರಿ, ನೀವು ಹೋರಾಟಕ್ಕೆ ಕಳಿಸ್ರಿ ಅಂದರೆ ಯಾರು ಕಳಿಸ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ತೀರಿ. ಆದರೆ ಗಾಂಧೀಜಿಯವರು ತನ್ನ ಜೀವನವನ್ನು ಅಡಿಪಾಯ ಇಟ್ಟರು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಿಸಲಿಕ್ಕೆ. ಇಲ್ಲಿ ತನಕ ತಾನು ಹಾಕುವಂಥ ಬಟ್ಟೆ ಹೊರಗ ದೇಶದಿಂದ ಬರುತ್ತೆ ಅಂಥೇಳಿ ತನ್ನ ಬಟ್ಟೆಗಳನ್ನು ತ್ಯಾಗ ಮಾಡಿದರು. ಅವರು ಬರುವಂಥ ಹೊರಗಿನ ಪದಾರ್ಥಗಳನ್ನು ತ್ಯಾಗ ಮಾಡಿ ಎಲ್ಲ ಎಷ್ಟು ತ್ಯಾಗಮಯಿ ಗಾಂಧೀಜಿ ಅವರು. ಅವರ ಬಗ್ಗೆ, ಅವರ ತತ್ವದ ಬಗ್ಗೆ, ಅವರು ಕೊಟ್ಟಂಥ ಸಿದ್ಧಾಂತದ ಮೇಲೆ ನಾವು ನಡೆಯಬೇಕಾಗಿ ನಾನು ಎಲ್ಲರಿಗೆ ವಿನಂತಿ ಮಾಡ್ತೇನೆ. ಆ ಗುಜರಾತ್ನಲ್ಲಿ ಹುಟ್ಟಿ ಆ ರಾಜ್ಯ ಅಷ್ಟೇ ಅಲ್ಲದೆ ದೇಶಾದ್ಯಂತ, ಜಗತ್ತಿನಾದ್ಯಂತ ಅವರು ಎಂತೆಂಥ ಒಳ್ಳೆಯ ಸಂದೇಶ ಸಾರಿದರು. ಈಗ ಅದೇ ಗುಜರಾತ್ನಲ್ಲಿ ಹುಟ್ಟಿ ಈಗ ನಡೀತಾ ಇರೋದು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು. ಆದರೆ ಈಗ ನಡೀತಾ ಇರೋದು ಅಂದರೆ ಅದೇ ಗುಜರಾತ್ನವರು 10 ವರ್ಷ, ಈಗ 12ನೇ ವರ್ಷ ನಡೀತಾ ಇದೆ ಅವರ ಆಡಳಿತ. ಏನು ಸುಳ್ಳು ಹೇಳ್ತಾ ಇದ್ದಾರೆ ಅದು ಸುಳ್ಳೇ ಆಗ್ತಾ ಇದೆ. ಹೀಗಾಗಿ ಆ ಗಾಂಧೀಜಿಯವರು ಹುಟ್ಟಿದ ನಾಡಿನಲ್ಲಿ ಇಂಥವ್ರು ಹುಟ್ಟಿ ದೇಶ ಹಾಳು ಮಾಡಾಕತ್ತಾರ. ದಯಮಾಡಿ ಇನ್ನಾದರೂ ಈ ಗಾಂಧಿ ಜಯಂತಿಯಿಂದ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯದನ್ನು ಅವ್ರು ರೂಢಿಸ್ಕೊಳ್ರಿ ಅಂತಂದ್ರೆ ಈ ಮೂಲಕ ಹೇಳಿ, ರಾಜಕಾರಣದಿಂದ ಬರ್ಬೇಕಾದ್ರೆ
ಒಳ್ಳೆ ಕೆಲಸ ಮಾಡ್ಕೊಂಡು ಬಂದ್ರೆ ನಿಮ್ಮ ನಾಳೆ ಈ ಗಾಂಧೀಜಿ ಹೆಂಗೆ ಫೋಟೋ ಇಟ್ಟಂಗೆ ಪೂಜೆ ಮಾಡ್ತಾರೆ, ಹಂಗೆ ನಿಮ್ಮನ್ನು ಪೂಜೆ ಮಾಡ್ತಾರೆ. ಈಗ ನೀವೇ ಪ್ರಚಾರಕ್ಕಾಗಿ ಏನೇನು ಫೋಟೋ ಹಾಕ್ಕೊಂಡ್ರಿ ಅವೆಲ್ಲ ಫೋಟೋ ಪೂಜೆ ಮಾಡೋದಿಲ್ಲ, ಉಗಿಯೋ ಪರಿಸ್ಥಿತಿ ಬರ್ತದೆ. ದಯಮಾಡಿ ಇನ್ನು ಮುಂದೆ ಅದು ಸುಧಾರಿಸ್ರಿ. ಆದರೆ ಗಾಂಧೀಜಿಯವರು ನಮ್ಮ ಬೈಬಲ್ದಲ್ಲಿ ಒಂದು ವಾಕ್ಯ ಹೇಳುತ್ತಾರೆ, ಅಂದರೆ ಓದ್ತಾರೆ. ಅಂದರೆ ನಾವು ಯಾವ ಥರ ಇರಬೇಕು, ಜನರನ್ನು ಯಾವ ಥರ ಸನ್ಮಾನ ಮಾಡಬೇಕು, ನಾವೆಲ್ಲ ಒಂದು ಯಾವ ಥರ ಇರಬೇಕಂತೇಳಿ ಆ ಒಂದು ಅಧ್ಯಾಯದಲ್ಲಿ ಇದೆ. ಅಂದರೆ ಅವರು ಯಾವ ಥರ ಅವರು ಯೋಚನೆ ಮಾಡಿರಂದರೆ ಬೈಬಲಿಂದ ಆ ಒಂದು ವಚನ ಹೇಳಿದರೆ ಜನರಿಗೆ ಅನುಕೂಲ ಆಗುತ್ತೆ, ಅವ್ರಿಗೆ ತಿಳುವಳಿಕೆ ಬರುತ್ತೆ ಅಂತೇಳಿ ಆ ಒಂದು ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ಮಾತುಗಳನ್ನು ಅವರು ಓದಿ ಹೇಳಿದ್ದಾರೆ. ಅಂದರೆ ಈಗೇನು ಕೋಮಗಲಭೆ ಆಗ್ತಿದೆ ಎಲ್ಲ ಆಗಬಾರ್ದು ಅಂತ ನಮ್ಮದು ಒಂದು ಉದ್ದೇಶ. ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟು ಅವರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕಂತೇಳಿ ಇವತ್ತು ಗಾಂಧಿ ಜಯಂತಿ ಮತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಶುಭಾಶಯಗಳನ್ನು ಹೇಳುತ್ತಾ, ಯಾವ ವ್ಯಕ್ತಿ ಸತ್ಯ ನ್ಯಾಯ ನೀತಿ ನಿಷ್ಠೆ ಅಂತಂದು ಈ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಬಲಿದಾನವನ್ನು ಕೊಟ್ಟು ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಆದರೆ ಈಗಿನ ಒಂದು ದೇಶದಲ್ಲಿ ಸತ್ಯರಹಿತ, ನ್ಯಾಯರಹಿತ, ನೀತಿರಹಿತ, ನಿಷ್ಠೆರಹಿತ ಒಂದು ವಾತಾವರಣ ಮಾರ್ಪಾಟಾಗಿದೆ. ವಿಶೇಷವಾಗಿ ಯುವಜನತೆಯಲ್ಲಿ ಈ ದೇಶದ ಒಂದು ಸಂವಿಧಾನದ ಬಗ್ಗೆ ಸರಿಯಾದ ಒಂದು ಮಾಹಿತಿ ಇಲ್ಲದಂಥ ಮಾಹಿತಿ ಕೊರತೆ, ಸ್ತ್ರೀ ಸಮಾನತೆಯ ಕೊರತೆ, ಶಿಕ್ಷಣ ರಂಗದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯ ಕೊರತೆ, ಆಹಾರದ ಕೊರತೆ, ಹೀಗೆ ಪ್ರತಿಯೊಂದರನ್ನು ಕೂಡ ನಾವು ಈ ಒಂದು ಗಾಂಧಿ ಮೆಟ್ಟಿದ ಒಂದು ನಾಡಿನಲ್ಲಿ, ಗಾಂಧಿ ಜನ್ಮ ಕೊಟ್ಟ ಒಂದು ದೇಶದಲ್ಲಿ ಕೊರತೆಯನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಈಗಿನ ಒಂದು ಕಾಲಮಾನ, ಈಗಿನ ಒಂದು ವಾತಾವರಣಗಳೇ ಸಾಕ್ಷಿ. ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರ ಕಂಡಂಥ ಅಪರೂಪವಾದ ವ್ಯಕ್ತಿ. ಅವರು ಸ್ವಾತಂತ್ರ್ಯವನ್ನು ಶಾಂತಿ, ಸತ್ಯಾಗ್ರಹ ಮತ್ತು ಹೋರಾಟದ ಮೂಲಕ ಪಡೆದಿದ್ದಾರೆ. ಅವರು ಕಂಡಂಥ ಭಾರತ ಬೇರೆಯೇ ಇದೆ, ಆದರೆ ಇವತ್ತಿನ ದಿವಸ ಬೇರೆ ಇದೆ. ಇವತ್ತಿನ ದಿವಸ ರಾಷ್ಟ್ರಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅನ್ಯಾಯ, ಅತ್ಯಾಚಾರ, ಭ್ರಷ್ಟತೆ, ಹಿಂಸೆ ತಾಂಡವವಾಡ್ತಾ ಇದೆ. ಇದಕ್ಕೆ ಕಾರಣ ಜನರಲ್ಲಿ ರಾಷ್ಟ್ರೀಯ ಮನೋಭಾವನೆ ಕಡಿಮೆ ಆಗ್ತಾ ಇದೆ. ಎಲ್ಲಿವರೆಗೆ ಸ್ವಾರ್ಥ ಕಡಿಮೆ ಆಗೋದಿಲ್ಲ ಅಲ್ಲಿವರೆಗೆ ರಾಷ್ಟ್ರಾಭಿಮಾನ ಬೆಳೆಯೋದಿಲ್ಲ. ಎಲ್ಲಿವರೆಗೆ ಇದು ರಾಷ್ಟ್ರ ನನ್ನದು ಅಂತ ಅನ್ನುವಂಥ ಪ್ರತಿಯೊಬ್ಬ ನಾಗರಿಕನಲ್ಲಿ ಕಲ್ಪನೆ ಬರೋದಿಲ್ಲ ಅಲ್ಲಿವರೆಗೆ ರಾಷ್ಟ್ರದ ಅಭಿವೃದ್ಧಿ ಆಗೋದಿಲ್ಲ. ಎಲ್ಲಿವರೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಸ್ವಾರ್ಥ ಇರುತ್ತೆ ಅಲ್ಲಿವರೆಗೆ ರಾಷ್ಟ್ರದಲ್ಲಿ ಮೌಲ್ಯಗಳು ಬೆಳೆಯೋದಿಲ್ಲ. ಮೌಲ್ಯಗಳ ಉತ್ತಮವಾಗಿ ಬೆಳಿಬೇಕು ಅಂತಂತಂದರೆ ಪ್ರತಿಯೊಬ್ಬನಲ್ಲಿ ಜನರ ಒಂದು ಸ್ವಾರ್ಥ ಕಡಿಮೆ ಆಗಬೇಕು. ಯಾವ ಗಾಂಧೀಜಿಯನ್ನು ನಶಿಸುವಂಥ ಶಕ್ತಿಗಳು ಇದ್ದಾವೋ ಆ ಶಕ್ತಿಗಳು ಇವತ್ತು ವಿಜೃಂಭಣೆಯನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ದೇಶದ ಜನತೆ ಬೆಂಬಲವನ್ನು ಕೊಡೋದ್ರ ಮುಖಾಂತರ ಗಾಂಧಿ ತತ್ವವನ್ನು ಬಿಟ್ಟು ಗೋಡ್ಸೆ ತತ್ವವನ್ನು ನಡೆಸಬೇಕು ಅನ್ನುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ. ಈ ಗಾಂಧಿವಾದಿಗಳು ಇನ್ನೂ ಇದ್ದಾರೆ, ಗಾಂಧಿ ತತ್ವ ಇನ್ನೂ ಜೀವಂತವಾಗಿದೆ. ಅದೆಲ್ಲವನ್ನು ಕೂಡ ಇವತ್ತಿಲ್ಲ ನಾಳೆ ನಾವು ಗಾಂಧಿಯ ಒಂದು ತತ್ವ ಸಿದ್ಧಾಂತವನ್ನು ತಪ್ಪದೇ ಪಾಲಿಸುವಂಥ ಪ್ರಯತ್ನವನ್ನು ಮಾಡುವಲ್ಲಿ ಯುವಕರಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತಹ ಮನೋಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. 10 ವರ್ಷಗಳ ಹಿಂದೆ ಇದೇ ಮೋದಿ ಸರ್ಕಾರ ಅಂತೇನು ನಾವು ಒಂದು RSS ಸರ್ಕಾರ ಇತ್ತು, ಆ ಸರ್ಕಾರ ಬಂದಾಗ ಜನರನ್ನು ದಿಕ್ಕು ತಪ್ಪಿಸುವಂಥ ಕಾರ್ಯಕ್ರಮಗಳನ್ನು ಹಾಕಿದರು. ಯಾವ ಕಾರ್ಯಕ್ರಮ ಅಂತಂದರೆ ಸ್ವಚ್ಛ ಭಾರತ ಅನ್ನುವಂಥ ಒಂದು ಕಾರ್ಯಕ್ರಮಗಳ ಮೂಲಕ ಅಡ್ವರ್ಟೈಸ್ಮೆಂಟನ್ನು ಮಾಡಿಕೊಂಡ್ರು ಇದೇ ಕೇಂದ್ರ ಸರ್ಕಾರದವರು. ಇವತ್ತು ಎಲ್ಲಿ ಮರ್ತರು ಸ್ವಚ್ಛ ಭಾರತ ಅನ್ನುವಂಥದ್ದು? ಆದರೆ ಇವತ್ತು ಎಲ್ಲಿ ಮರ್ತಾರ? ನಾವು ಇವತ್ತು ಕೇಳಬೇಕಾಗಿದೆ, ಎಲ್ಲಿ ಕಾಣೆಯಾಗಿದ್ದಾರೆ ಈ ಅಂಧ ಭಕ್ತರು ಅನ್ನುವಂಥದ್ದು. ಯಾಕಂತಂದರೆ ನೋಡಿ ಎಂಥ ಗಿಮಿಕ್ ಮಾಡಿದ್ರು ಅಂತಂದರೆ ಸರ್ಕಾರ ಬಂದಾಗ ಇಡೀ ದೇಶವನ್ನೇ ನಾವು ಸ್ವಚ್ಛಗೊಳಿಸ್ತೀವಿ ಅನ್ನುವಂಥ ಮಾದರಿ ಒಳಗೆ ಬಿಂಬಿತಗೊಂಡು ಜನರಿಂದ ಲಾಭ ತಗೊಂಡ್ರು. ಆ ಸಂದರ್ಭದಲ್ಲಿರುವಂಥ ಚುನಾವಣೆಗಳಲ್ಲಿ ಮತವನ್ನು ಹಾಕ್ಕೊಂಡ್ರು. ಅದೇ ಗಾಂಧಿಯನ್ನು ಇವತ್ತಿನ ದಿವಸ ಮರ್ತಿದ್ದಾರೆ BJP ಅವರು ಅನ್ನುವಂಥದ್ದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ.
ನೈತಿಕತೆ ಮೇಲೆ ನಮ್ಮ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು ಸತ್ಯ ಅಹಿಂಸೆ ಮತ್ತು ಒಂದು ಎಲ್ಲ ಸಮಾಜದ ಒಂದು ವರ್ಗದವ್ರನ್ನ ಕೂಡಿಸ್ಕೊಂಡು ಈ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಇವತ್ತಿನ ದಿನಮಾನಗಳಲ್ಲಿ ಇದು ಒಂದು ವಿಜೃಂಭಣೆ ಅಂದರೆ ಏನಪ್ಪ ಅಂತಂದ್ರೆ ಇವತ್ತಿನ ಯುವಕರು ಅರಿವು ಮಾಡ್ಕೋಬೇಕಾಗೈತಿ. ಏನಂದ್ರೆ ಆ ಗಾಂಧೀಜಿಯವರ ತತ್ವಗಳನ್ನು ನಾವು ಅರಿತುಕೊಳ್ಬೇಕಾಗೈತಿ. ಇವತ್ತು ಒಂದು ಸೋದರ ಬಾಂಧವ್ಯತೆ ಇರ್ಬೋದು, ಎಲ್ಲ ಸಮಾಜದ ವರ್ಗದವರು ನಾವೆಲ್ಲ ಸಮಾನರು ಅನ್ನುವಂಥದ್ದು ಇರ್ಬೋದು. ಮತ್ತು ಮುಂದಿನ ದಿನಗಳಲ್ಲಿ ಯುವಕರ ಒಂದು ಕನಸು ಏನೈತಿ, ದೇಶದ ಬಗ್ಗೆ ಇದ್ದಂಥ ಒಂದು ಕನಸು ಕಟ್ಟಬೇಕಂದ್ರೆ ಇದು ಎಲ್ಲವನ್ನು ಅಹಿಂಸೆ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು ಅಥವಾ ಕರಪ್ಷನ್ ಮಾಡುವಂಥದ್ದು ಏನು ಇವೆಲ್ಲ ಅದಾವಲ್ಲ, ಇವನ್ನೆಲ್ಲ ಬಿಟ್ಟು ಗಾಂಧೀಜಿಯವರ ಒಂದು ಮಾತೇನಿದೆ ಆ ನಡೆಯಲ್ಲಿ ಹೋದರೆ ಇವತ್ತು ನಮ್ಮ ದೇಶಕ್ಕೊಂದು ದೊಡ್ಡ ಶಕ್ತಿ ಆಗ್ತೈತಿ. ಸುಳ್ಳು ದ್ವೇಷ ಹೆಚ್ಚಿಗೆ ಆಗೋಕ್ಕೆ ಕಾರಣ ಏನಂದ್ರೆ ಈ ಒಂದು ಇವತ್ತಿನ ಜನತೆ ನಾವು ಅರ್ಥ ಮಾಡ್ಕೋಬೇಕಾಯ್ತಿ. ಗಾಂಧೀಜಿಯವರ ತತ್ವವನ್ನು ನಾವು ಪಾಲಿಸ್ಕೊತ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹಿತ ಸಮೃದ್ಧವಾದಂಥ ಭಾರತ ದೇಶವನ್ನು ಕಟ್ಟಬೋದು ಅಂತ ನನ್ನ ಆಶೆ ಇದೆ. ಇದಾಗಿತ್ತು ಗಾಂಧಿ ಕಂಡ ಕನಸು. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ಅದಾಪ್, ವಾರ್ತಾ ಭಾರತಿ, ಹುಬ್ಬಳ್ಳಿ.